ನಮಸ್ಕಾರ, ನಿಮ್ಮೆಲ್ಲರಿಗೂ ರೇಖಾಸ್ ಕುಕ್ಕೋಸ್ಗೆ ಸ್ವಾಗತ. ನಾನಿವತ್ತು ನಿಮಗೆ ಸಾಬುದಾನದಿಂದ ಮಾಡುವಂಥ ಒಂದು ಸ್ನ್ಯಾಕ್ನ ಹೇಳ್ಕೊಡ್ತಾ ಇದ್ದೀನಿ. ಇದು ಸಾಬುದಾನ ಪಾಪ್ಸ್ ಅಂತ. ನೀವು ಹೇಗೆ ಲಾಲಿಪಾಪ್ಸ್ ತಿಂತಿರಲ್ಲ ಆ ಥರ ಇದನ್ನ ಹಿಡ್ಕೊಂಡು ಒಂದು ಟೂತ್ ಪಿಕ್ಸ್ನ ಹಾಕ್ಬಿಟ್ಟು ಈ ಥರ ತಿನ್ಬೋದು. ಇದು ಒಂದು ಹೆಲ್ದಿಯಾದ ಒಂದು ವರ್ಷನ ನಾನು ಮಾಡ್ತಾಯಿದ್ದೀನಿ. ಇದರಲ್ಲಿ ನೋಡಿ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನು ಇದಕ್ಕೆ ಆಲೂಗಡ್ಡೆನ ಉಪಯೋಗಿಸ್ತಾ ಇಲ್ಲ. ನೋಡಿ, ಈಗ ದೊಡ್ಡ ಬಾಣಲೆಯಲ್ಲಿ ನಾನು ಈಗ ನೀರನ್ನು ತೊಗೊಂಡಿದ್ದೀನಿ. ಭಾಳಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ, 1 ಲೀಟ್ರ್ಗಿಂತ ಜಾಸ್ತಿ ನೀರನ್ನು ಹಾಕ್ಕೊಂಡಿದ್ದೀನಿ. ಇದು ಹಾಕ್ಕೊಂಡು ಬಿಸಿಗೆ ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಬಿಸಿಯಾದ ನಂತರ ನಾನು ಈ ಥರ ಬಾಳೆಕಾಯಿನ ಇದ್ರೊಳಗೆ ಹಾಕ್ಕೋತಾ ಇದ್ದೀನಿ. ಇದ್ರದ್ದು ಸಿಪ್ಪೆನ ತೆಗಿಯೋ ಅವಶ್ಯಕತೆ ಇಲ್ಲ, ಸಿಪ್ಪೆ ತೆಗಿಲಾರ್ದೇ ಈ ಥರ ಬೇಯಿಸ್ಕೋಬೇಕು. ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ. ಇದು ಎಲ್ಲ ಕಡೆಯಿಂದ ಚೆನ್ನಾಗಿ ಬೇಯಬೇಕು. ಇದು ಬೆಂದ ನಂತರ ಇದರ ಸಿಪ್ಪೆ ಎಲ್ಲ ಬಣ್ಣ ಎಲ್ಲ ಚೇಂಜ್ ಆಗುತ್ತೆ. ಅದಾದ ನಂತರ ನೀವು ಇದನ್ನು ಬೆಂದಿದೆ ಅಂತ ಪರೀಕ್ಷೆ ಮಾಡೋಕ್ಕೆ ನೀವು ಈ ಥರ ಒಂದು ಚಾಕುನ ಒಳಗೆ ಹಾಕಿದಾಗ ಅದು ಈಸಿಯಾಗಿ ಹೊರಗೆ ಬರಬೇಕು. ನೋಡಿ, ಈ ಥರ ಬೆಂದಿದೆ. ಇದು ಈ ಬೆಂದಿರೋ ಬಾಳೆಕಾಯಿನ ನಾನು ಈ ಥರ ತೆಗೆದಿಟ್ಕೊಳ್ತಾ ಇದ್ದೀನಿ. ತಕ್ಕೊಂಡು ಇದ್ರದ್ದು ಸಿಪ್ಪೆನ ತಕ್ಕೋಬೇಕು. 1 ಕಪ್ ಸಾಬುದಾಣೆನ ನಾನು ನೆನೆ ಇಟ್ಕೊಂಡಿದ್ದೀನಿ 4 ರಿಂದ 6 ಗಂಟೆ. ಅದು ನೆಂದ ನಂತರ ಈ ಸಾಬುದಾಣನ ನಾನು ಅದರಲ್ಲಿ ಒಂದು ಸಣ್ಣ ಕಪ್ಪು ಸಾಬುದಾಣನ ತೆಗೆದು ಪಕ್ಕಕ್ಕೆ ಇಟ್ಕೋತಾ ಇದ್ದೀನಿ. ಇದಾದ ನಂತರ ಈ ಮುಳುಕಿದ್ದ ಸಾಬುದಾಣನ ಒಂದು ಬುಟ್ಟಿಗೆ ಹಾಕ್ಕೊಳ್ಳೋಣಂತೆ. ಇದು ನೋಡಿ, ನಾನು ಸಾಬುದಾಣನ ಪೂರ್ತಿ ನೀರನ್ನು ತೆಗೆದ್ಬಿಟ್ಟು ಡ್ರೈ ಆಗಿ ಇಟ್ಕೊಂಡಿಲ್ಲ. ನಾನು ಸ್ವಲ್ಪ ನೀರನ್ನು ಅದರೊಳಗೆ ಬಿಟ್ಟಿದ್ದೆ, ಯಾಕಂದರೆ ಇದು ಆ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಪೂರ್ತಿ ಡ್ರೈ ಆಗಿಬಿಡುತ್ತೆ. ಆಮೇಲೆ ಹೊರಗಿಂದ ಒಂದು ಲೇಯರು ಡ್ರೈ ಆಗಿಬಿಡುತ್ತೆ, ಗಟ್ಟಿ ಆಗಿಬಿಡುತ್ತೆ. ಬಹಳಷ್ಟು ಅಂದರೆ ಒಣಗ್ದಂಗೆ ಆಗುತ್ತೆ. ಅದಕ್ಕೆ ನಾನು ಅದು ಸ್ವಲ್ಪ ನೀರನ್ನು ಬಿಟ್ಕೊಂಡಿದ್ದೀನಿ. ಈಗ ನೋಡಿ, ನಾನು ಈ ಆಲೂಗಡ್ಡೆ ಬದಲು ಈ ಬಾಳೆಕಾಯಿನ ಉಪಯೋಗಿಸ್ತಾ ಇದ್ದೀನಿ. ಚೆನ್ನಾಗಿ ಬೆಂದೋಗಿದೆ ಬಾಳೆಕಾಯಿ. ಇದನ್ನು ಹಾಕ್ಬಿಟ್ಟು ಈ ಥರ ನಾನು ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಇದು ಬಾಳೆಕಾಯಿನ ಪೂರ್ತಿ ನಾವು ಮ್ಯಾಶ್ ಮಾಡ್ಕೋಬಾರ್ದು. ಒಂಚೂರು ಪೀಸಸ್, ನೀವು ಹೆಂಗೆ ಆಲೂಗಡ್ಡೆನ ಸ್ವಲ್ಪ ಬಾಯಿಗೆ ಬರೋ ಹಂಗೆ ಇಟ್ಕೊಂಡಿರ್ತೀರೋ ಅದೇ ಥರ ಇದನ್ನು ಇಟ್ಕೋಬೇಕು. ನಾನು ಆಲೂಗಡ್ಡೆನ ಅವಾಯ್ಡ್ ಮಾಡಬೇಕು ಅನ್ನೋ ಥರ ಇದನ್ನು ಉಪಯೋಗಿಸ್ತಾ ಇದ್ದೀನಿ. ನಿಮಗೆ ಒರಿಜಿನಲ್ ರೆಸಿಪಿನೇ ಬೇಕು ಅಂದರೆ ನೀವು ಇದ್ರ ಬಗ್ಗೆ 1-2 ಆಲೂಗಡ್ಡೆನ ಬೇಯಿಸಿ ಹಾಕ್ಕೋಬೋದು. ಇದನ್ನ ಈ ಥರ ಎಲ್ಲ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಈಗ ನೋಡಿ, ಇದು ಈ ಥರ ನೀವು ಭಾಳಷ್ಟು ಡ್ರೈ ಮಾಡಿದ್ರೆ ಸಾಬುದಾಣೆ ಗಟ್ಟಿಯಾಗಿರುತ್ತೆ, ಸ್ವಲ್ಪ ಮ್ಯಾಶ್ ಆಗಲ್ಲ. ಒಂಚೂರು ಮ್ಯಾಶ್ ಮಾಡ್ಕೋಬೇಕು, ಭಾಳ ಪೇಸ್ಟ್ ಥರ ಅಲ್ಲ. ನೋಡಿ, ಈಗ ಇದು ರೆಡಿಯಾಗಿದೆಲ್ಲ. ಇದಕ್ಕೆ ನಾನು 1-2 ದೊಡ್ಡ ಟೇಬಲ್ ಸ್ಪೂನಷ್ಟು ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಇದು ನಾನು ಶೇಂಗಾನ ಅಥವಾ ಕಡಲೆ ಬೀಜನ ಹುರಿದು ಪುಡಿ ಮಾಡಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. 1-2 ಸ್ಪೂನಷ್ಟು ಹಾಕೋಬೇಕು. ಈಗ ನಾನು ಇದಕ್ಕೆ ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿನ ಪೇಸ್ಟನ್ನು ಮಾಡಿಟ್ಕೊಂಡಿದ್ದೀನಿ, ಅದನ್ನು ಹಾಕೋತಾ ಇದ್ದೀನಿ. 1 ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ಇದಾದ ನಂತರ ಇದನ್ನ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನಾನು 1 ದೊಡ್ಡ ಸ್ಪೂನಷ್ಟು ಸಾಮೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ನಾನು ಅಕ್ಕಿ ಹಿಟ್ಟನ್ನು ಉಪಯೋಗಿಸ್ತಾ ಇಲ್ಲ. ನಿಮ್ಗೆ ಬೇಕಿದ್ರೆ ಇದಕ್ಕೆ 1 ದೊಡ್ಡ ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕೋಬೋದು. ನಾನು ಮಿಲೆಟನ್ನು ಭಾಳಷ್ಟು ನನ್ನ ಊಟದಲ್ಲಿ ಅಳವಡಿಸ್ಕೊಂಡಿರೋದ್ರಿಂದ ನಾನು ಆದಷ್ಟು ಅದನ್ನು ಅವಾಯ್ಡ್ ಮಾಡ್ತಾಯಿದ್ದೀನಿ, ಅಕ್ಕಿ ಹಿಟ್ಟನ್ನು. ನಿಮಗೆ ಬೇಕಿದ್ರೆ 1 ದೊಡ್ಡ ಸ್ಪೂನು ಅಕ್ಕಿ ಹಿಟ್ಟು ಹಾಕ್ಕೊಂಡು ಈ ಥರ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ನಾನು ಮೊದಲೇ ನಿಂಬೆಹಣ್ಣು ಹಾಕೋಬೇಕಾಯಿತು ಕಲ್ಸ್ಕೊಳ್ಳೋಕ್ಕಿಂತ ಮುಂಚೆನೇ, ಮರ್ತು ಹೋಗಿದ್ದೆ. ಅದಕ್ಕೆ ನಾನು ಇವಾಗ ಅದಕ್ಕೆ ನಿಂಬೆಹಣ್ಣನ್ನು ರಸನ ಹಾಕೋತಾ ಇದ್ದೀನಿ. ಒಂದು ಅರ್ಧ ನಿಂಬೆಹಣ್ಣಷ್ಟು ರುಚಿಯಾಗಿರುತ್ತೆ. ಈಗ ಇದನ್ನು ಈ ಥರ ಉಂಡೆಗಳ ಥರ ಮಾಡ್ಕೋಬೇಕು, ಸಣ್ಣದಾಗಿ ಬಾಲ್ಸ್ ಥರ ಮಾಡ್ಕೋಬೇಕು. ನೋಡಿ, ಈ ಥರ
ಬಾಲ್ ಥರ ಆಗುತ್ತದು. ನಿಮ್ಗೆ ಬೇಕಂದರೆ ಕೈಗೆ ತುಪ್ಪ ಅಥವಾ ಎಣ್ಣೆನ ಒಂದು ಸ್ವಲ್ಪ ಹಚ್ಕೋಬೋದು. ನಾನೀಗ ಒಂದು ಸಣ್ಣ ಬೌಲಲ್ಲಿ ಈ ಮಜ್ಜಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಒಂದು ಸ್ವಲ್ಪ ಮೊಸರಲ್ಲಿ ಒಂದು ಸ್ವಲ್ಪ ನೀರು ಕಲಿಸ್ಬಿಟ್ಟು ಇಟ್ಕೊಂಡಿದ್ದೀನಿ. ಅದರೊಳಗಡೆ ಈ ಏನು ಬಾಲ್ಸ್ಗಳು ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಅದರೊಳಗೆ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಈಗ ಮೊದಲು ನಾನು ತೆಗೆದು ಇಟ್ಕೊಂಡಿದ್ನಲ್ಲ ಸ್ವಲ್ಪ ಸಾಬುದಾಣಿನ, ಅದನ್ನು ಇದ್ರ ಮೇಲ್ಗಡೆ ಅಂಟಿಸ್ತಾ ಇದ್ದೀನಿ. ಈಗ ಅಂಟ್ಕೊಳ್ಳೋಕೆ ಏನಾದರೂ ಬೇಕಲ್ಲ, ಅದಕ್ಕೆ ಇದನ್ನು ಈ ಥರ ಮಾಡ್ತಾಯಿದ್ದೀನಿ. ಇದು ಸಾಬುದಾಣಿ ಮೇಲೆ ಹಚ್ಚೋದ್ರಿಂದ ಏನಾಗುತ್ತೆ ಅಂದರೆ ಒಂಥರ ಮೇಲೊಂದು ಸಾಬುದಾಣಿಯ ಒಂದು ಟೆಕ್ಸ್ಚರ್ ಬರುತ್ತೆ. ಇಲ್ಲ ಅಂದರೆ ನಿಮಗೆಲ್ಲ ಅದು ಪೇಸ್ಟ್ ಥರ ಆಗೋಗಿದೆ ಅಂತ ಅನಿಸುತ್ತೆ, ಗೊತ್ತಾಗಲ್ಲ ಸಾಬುದಾಣಿ ಅಂತ. ಅದಕ್ಕೆ ಈ ಥರ ಮಾಡ್ತಾಯಿದ್ದೀನಿ. ಇದನ್ನು ಬೇಕಿದ್ರೆ ನೀವು ಬಿಡ್ಬೋದು, ಅದೇನು ಅದರದ ಅವಶ್ಯಕತೆ ಏನಿಲ್ಲ. ನೀವು ಇದನ್ನು ಡೈರೆಕ್ಟಾಗಿ ಕೂಡ ಹಾಗೇ ಬೇಯಿಸ್ಕೋಬೋದು. ನೋಡಿ ಈ ಥರ. ನಾನಿವಾಗ ಪಡ್ಡಿನ ಹಂಚಿಟ್ಕೊಂಡ್ಬಿಟ್ಟು ಈ ಥರ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಈಗ ನೋಡಿ, ನಾನು ಇದನ್ನು ಯಾವುದೇ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇಲ್ಲ. ಇದು ಸಾಬುದಾಣಿ ಭಾಳಷ್ಟು ಎಣ್ಣೆನ ಹೀರ್ಕೊಳ್ಳುತ್ತೆ ಸಾಬುದಾಣಿ ವಡೆ ಮಾಡಿದ್ರೆ. ಅದಕ್ಕೆ ನಾನು ಅದನ್ನು ಅವಾಯ್ಡ್ ಮಾಡಬೇಕು ಅಂತ ಈ ಥರ ಪಾತ್ರೆ ಒಳಗೆ ಈ ಪಡ್ಡಿನ ಹಂಚಿನೊಳಗೆ ಮಾಡ್ತಾಯಿದ್ದೀನಿ. ಈ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿಕೊಂಡು ನಿಮ್ಮ ಪಡ್ಡು ಹೆಂಗೆ ಬೇಕಲ್ಲ ಹಂಗೆ ಬೇಯಿಸ್ಕೊಬೋದು, ತುಂಬ ರುಚಿಯಾಗಿರ್ತದೆ. ಈ ಥರ ತಿರುವು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಇದು ತುಂಬ ಕ್ರಿಸ್ಪಿಯಾಗಿ ಬ್ರೌನ್ ಆಗಬೇಕು ಅನ್ನೋ ಅವಶ್ಯಕತೆ ಏನೂ ಇಲ್ಲ. ಇದು ಒಳಗಡೆಯಿಂದ ಚೆನ್ನಾಗಿ ಬೆಂದು ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಆದರೂ ಸಾಕು. ತುಂಬ ಕ್ರಿಸ್ಪಿಯಾಗಿ ಆದರೆ ಏನಾಗುತ್ತೆ ಅಂದರೆ ಒಂಥರ ಹಲ್ಲಿಗೆ ಅಂಟ್ಕೊಳ್ಳುತ್ತೆ, ಎಳೆಯುತ್ತೆ. ನಿಮಗೆ ಇಷ್ಟ ಇದ್ದರೆ ಆ ಥರ ಇನ್ನೂ ಸ್ವಲ್ಪ ಜಾಸ್ತಿ ಬೇಯಿಸ್ಕೋಬೋದು. ಆದರೆ ಇದು ಒಳಗಡೆ ಬೆಂದಿದೆ, ಅದರಿಂದ ನಾನು ತೆಗಿತಾ ಇದ್ದೀನಿ. ನೋಡಿ ಎಲ್ಲ ರೆಡಿಯಾಗಿದೆ ನೋಡಿ. ತುಂಬಾ ಸಾಫ್ಟಾಗಿರುತ್ತೆ ಒಳಗಡೆ, ಮೇಲ್ಗಡೆಯಿಂದ ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ, ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನೋಡಿ, ಈ ಥರ ಒಂದು ಸಾಬುದಾಣಿ ವಡೆನ ಒಂದು ಆರೋಗ್ಯಕರವಾದ ರೀತಿಯಲ್ಲಿ ಹೆಂಗೆ ಮಾಡ್ಕೋಬೋದು. ಆಮೇಲೆ ಕಡಿಮೆ ಎಣ್ಣೆಯಿಂದ ಆಲೂಗಡ್ಡೆ ಉಪಯೋಗಿಸ್ಲಾರ್ದೇ ನಾನು ಈ ಥರ ಮಾಡಿದ್ದೀನಿ. ಇದನ್ನು ಪ್ರಯತ್ನ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಹೇಳಿ. ಆಮೇಲೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.